ಮುಂದಿನ ಪ್ಲ್ಯಾನ್ಸ್ ಈಗ ನಿಜವಾಗ್ಲೂ ಪ್ಲ್ಯಾನ್ಸ್ ಏನಿಲ್ಲ, ಬ್ಲ್ಯಾಂಕ್ ಇದೆ ಗೊತ್ತಾಯ್ತಾ. ಈಗ ಮುಂದೆ ನೋಡಿ ಹೆಂಗೆ ಬ್ಲ್ಯಾಂಕ್ ಇದೆ, ಹಾಗೆ ಅವಕಾಶ ಸಿಕ್ಕರೆ ಜಂಪ್ ಮಾಡಿ ಆ ಕಡೆ ಕೂರ್ತೀನಿ ಅಂತ. ಅದು ಬಿಟ್ಟರೆ ಈಗ ಇದರಲ್ಲಿ ಮಾಡ್ತೀನಿ, ಉದಯ್ ಟಿ ವಿದೊಂದು ಬರ್ತಿದೆ ಕಾಮಿಡಿ ಶೋ, ಅದರಲ್ಲಿ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಸಿರಿ ಕನ್ನಡದ ಅಪರೂಪಕ್ಕೆ ಹೋಗ್ತೀನಿ, ಸೂರಜ್ ಮಾಡ್ತಾರೆ ಆ ಶೋ, ಅದ್ರ ಬದಲು ಅವ್ರು ಇಲ್ಲ ಅಂತ ಹೇಳಿದ್ರೆ ನಾನು ಹೋಗ್ತೀನಿ. ಅದು ಬಿಟ್ಟರೆ ಈವೆಂಟ್ಗಳು ಅಂದರೆ ಹೆಂಗಿದೆ ಅಂತ ಹೇಳಿದ್ರೆ ಕೆಲಸ, ತಿಂಗಳಿಗೆ ಲೋನ್ ಕಟ್ಟೋಕ್ಕೆ, ಬಾಡಿಗೆ ಕಟ್ಟೋಕ್ಕೆ, ಮನೆ ಬಾಡಿಗೆ ಕಟ್ಟೋಕ್ಕೆ, ಊಟ ತಿಂಡಿಗೆ ದೇವರು ಕರೆಕ್ಟಾಗಿ ಇಷ್ಟೇ ಪ್ಯಾಕೇಜ್ ಕೊಡ್ತಿದ್ದಾರೆ, ಇಷ್ಟೇ. ಆ್ಯಕ್ಚುಲಿ ನಾನು ದೇವ್ರ ಹತ್ರ ಕೇಳೋದಷ್ಟೇ, ದೇವರೇ ನೆಮ್ಮದಿ ಕೊಡು ಅಂತಲೇ ಕೇಳ್ತೀನಿ. ನೆಮ್ಮದಿ ಅಂತ ಹೇಳಿದ್ರೆ ಅಷ್ಟೇ, ಊಟ ತಿಂಡಿ 3 ಹೊತ್ತಿದ್ರೆ ನೆಮ್ಮದಿನೇ ಅಲ್ವಾ. ಆಮೇಲೆ ನಿಮಗೆ ಒಂದು ನಿಮ್ಮದು ಸಾಲ ಕಟ್ಟಕ್ಕಿದ್ರೆ ಅದಕ್ಕೊಂದು ದುಡ್ಡು ಅರೇಂಜ್ ಆದರೆ ಮನೆ ಬಾಡಿಗೆ ಅದೆಲ್ಲ ಕಟ್ಟಿ ಒಂದು ಚೂರು ಚಿಲ್ಲರೆ ಉಳಿಯೋ ಥರ ಆದ್ರೂ ನೆಮ್ಮದಿನೇ. ಹಾಗೆ ಒಂದೊಂದು ಸಲ ಚಿಲ್ಲರೆ ಉಳಿಯಲ್ಲ, ಆರಾಮಾಗಿ ಇಷ್ಟೇ ಪ್ಯಾಕೇಜ್ ಕೊಡ್ತಿದ್ದಾರೆ ದೇವರು. ತಿಂಗಳಿಗೊಂದು 10 ಕೆಲಸ ಕೊಡ್ತಾರೆ, ಒಂದೊಂದು ಸಲ 5 ಕೆಲಸ ಕೊಡ್ತಾರೆ ಅಷ್ಟೇ. 5 ಕೊಟ್ಟರೆ 2 ಕೊಟ್ಟರೆ ಅನ್ಕೊಳ್ಳೋದು ಹಿಂಗೆ, ದೇವರೇ ನೆಕ್ಸ್ಟ್ ತಿಂಗಳಿಗೆ ಕೆಲಸ ಕೊಡೋದು. ಆಮೇಲೆ ಇನ್ನೊಂದು ಊರಲ್ಲಿ ಡ್ರಾಮಾ ಮಾಡ್ತಿದ್ದೀನಿ, ನನ್ನ ಬಾಬಂದ ಟೀಮ್ ಇದೆ, ಅದೊಂದು ಈ ತಿಂಗಳು 2-3 ಶೋ ಇದೆ. ಹಾಗೆ ತಿಂಗಳಿಗೆ ಆಗೋಷ್ಟು ಓಕೆ ಆರಾಮಾಗಿ ನೆಮ್ಮದಿ ಇರೋಷ್ಟು ದುಡಿತಿದ್ದೀನಿ. ತುಂಬ ದುಡಿತೀಯಲ್ಲ ನಡೀತಿದೆ. ಬಟ್ 8 ವರ್ಷ ಆಯ್ತಲ್ವ ಈಗ ಅಂತ ಹೇಳಿದ್ರೆ ಆರ್ಟಿಸ್ಟ್ಗಳಿಗೂ ಅಷ್ಟೇ ನಾವೇನು ಫಿಕ್ಸ್ ಆಗಿ ಇರಲ್ಲ ಇಲ್ಲಿ. ಟೈಮ್ ಹೋಗ್ತಿದ್ದಾಗೆ ಹೊಸ ಆರ್ಟಿಸ್ಟ್ಗಳು ಬರ್ತಾರೆ, ಅವ್ರಿಗೆ ಹಾಗೆ ಚೇಂಜಸ್ ಆಗ್ತಿರತ್ತೆ. ಬಟ್ ಆದರೂ ಖುಷಿ ಇದೆ, 8 ವರ್ಷ ಆದರೂ ಈಗಲೂ ಪುಣ್ಯಕ್ಕೆ ದುಡಿತಿದ್ಯಲ್ವ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ. ಈ ಗ್ಯಾಪಲ್ಲಿ ಒಂದು ಲವ್ ಸ್ಟೋರಿ ಆಗಿರ್ಬೇಕಲ್ಲ? ಗ್ಯಾಪಲ್ಲಿ ಲವ್ ಸ್ಟೋರಿ ಅಂತ ಯಾವ ಲವ್ ಸ್ಟೋರಿ ಹೇಳ್ತಿದ್ದೀರಿ? ಇಲ್ಲ ಅಲ್ಲ, ಗ್ಯಾಪಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಕರೆಕ್ಟ್ ಹೇಳಬೇಕದು, ಸುಮ್ಮನೆ ಆಮೇಲೆ ತಲೆ ಸ್ವಿಂಕಿಂಗ್ ಸುಮ್ಮನೆ ಕವಲದಾರಿ ಥರ ಹೋದರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ. ಗ್ಯಾಪಲ್ಲಿ ಅಂದರೆ ಇಲ್ಲ, ಮೊದಲೇ ಪರಿಚಯ ಇದ್ದರು, ನಮ್ಮೂರಲ್ಲೇ ಪರಿಚಯ ಆಗಿ ಹಾಗೆ ಫ್ರೆಂಡ್ಸ್ ಆಗಿದ್ವಿ, ಡೈಲಿ ಮಾತಾಡ್ತಿದ್ವಿ. ನೋಡಿದರೆ ಕೊನೆಗೆ ಗೊತ್ತಾಗಿದೆ ಅಪ್ಪನ ಫ್ರೆಂಡ್ ಮಗಳೇ ಅಂತ. ಹಾಗೆ ಆ ಗ್ಯಾಪಲ್ಲಿ ಲವ್ ಎಲ್ಲ ಆಗಿ ಕೊನೆಗೆ ಮದುವೆ ಆಗಿ. ಕಾಮಿಡಿ ಕಿಲಾಡಿ ಬರೋಕ್ಕಿಂತ ಮುಂಚೆನೇ ಲವ್ ಇತ್ತು? ಮುಂಚೆನೇ ಇತ್ತು. ಅವ್ರ ಸಪೋರ್ಟ್ ಹೇಗಿತ್ತು? ಅವ್ರಿಗೆ ಏನಂತ ಹೇಳಿದ್ರೆ ಅವರು ಸಪೋರ್ಟ್ ಮಾಡ್ತಿದ್ರು. ಬಟ್ ಅದೇ ಹೇಳಿದ್ದು, ಈಗ ನಾನು ಈಗಲೂ ಅಷ್ಟೇ ಅವಳಿಗೆ, ನಾನು ಟಿ ವಿಲಿ ಬರಲಿ ಏನೇ ಮಾಡಲಿ ಅವಳಿಗೆ ಅದು ಆ ತಲೆಗೆ ಇಟ್ಕೊಂಡು ಮಾತ್ರ. ಕೆಲವರೆಲ್ಲ ಅವಳು ಆ ಥರ ರೆಸ್ಪಾಂಡೇ ಮಾಡಲ್ಲ. ಅವಳಿಗೆ ಖುಷಿ ಇದೆ, ಕೆಲಸ ಮಾಡ್ತಿದ್ದೀನಲ್ಲ ಅದು ಖುಷಿ ಇದೆ. ಆವಾಗಲೂ ಅಷ್ಟೇ ಈ ಥರ ಹೋಗ್ತಿದ್ದೀನಿ ಅಂದರೆ ಅಷ್ಟೇ ಓಕೆ ಒಳ್ಳೇದಾಗಲಿ ಅಂತ ಹೇಳಿರೋದು ಅಷ್ಟೇ, ಬೇರೆ ಎಕ್ಸೈಟ್ಮೆಂಟ್ಗಳಿಲ್ಲ. ಅಲ್ಲ, ಕೆಲವರಿಗೆ ಮನೇಲಿ ಏನಂತಾರೋ, ಕೆಲವ್ರ ಫ್ಯಾಮಿಲಿಲಿ ಇರುತ್ತೆ ಆಕ್ಟ್ ಮಾಡೋರ್ನ ಮದುವೆ. ಹೌದೌದು, ಅದು ಆ್ಯಕ್ಚುಲಿ ನನಗೆ ಯಾವಾಗ ಗೊತ್ತ ಅಂದರೆ ಆ ಟಾಕ್ ಬರುತ್ತೆ. ಆ್ಯಕ್ಚುಲಿ ನನಗಂತಲ್ಲ, ಈ ಫೀಲ್ಡಲ್ಲಿರೋರಿಗೆ ನಾರ್ಮಲ್ ಆಗಿ ಅದೊಂದು ಕ್ವಶನ್ ಬರುತ್ತೆ, ಅವ್ರು ಏನು ಮಾಡ್ತಾರೆ ಹಾಗೆ ಹೇಗೆ ಅಂತ. ಬಟ್ ಅದೇ ನಮಗೆ ಮೊದಲೇ ಪರಿಚಯ ಇತ್ತು, ಅದೆಲ್ಲ ಇತ್ತು. ಅಪ್ಪಮ್ಮನಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೂ ಗೊತ್ತಿತ್ತು, ಅವ್ರು ಮೊದಲೇ ಫ್ರೆಂಡ್ಸ್ ಆಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲಿಲ್ಲ. ಕೊನೆಗೆ ಅವರು ಒಪ್ಕೊಂಡ್ರು. ಬಟ್ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು ಫಿಕ್ಸ್ ಆಗೋ ಟೈಮಲ್ಲಿ. ಈ ನಮ್ಮ ಕಡೆ ಜಾತಕ ಎಲ್ಲ ನೋಡ್ತಾರೆ ಗೊತ್ತಾ, ಒಂದೊಂದು ಸಲ ಹೇಳೋದು ಸತ್ಯನೇ, ಜಾತಕದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ಮುಂಚೆ ಪ್ರಾಬ್ಲಮ್ ಆಗತ್ತೆ ಅಂತ. ಅದಕ್ಕೆ ಅವ್ರ ಅಪ್ಪ ಹೇಳಿದರು, ಜಾತಕದಲ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಎಲ್ರಿಗೂ ಟೆನ್ಷನ್ ಆಯ್ತು, ನಮಗೆ ಟೆನ್ಷನ್ ಆಯ್ತು. ನಾವು ಇದ್ದ ದೇವರಿಗೆಲ್ಲ ದೇವರೇ ಆಗಲಿ ಅಂತ ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಕಳಿಸಿ ಜಾತಕ ನೋಡ್ತಿದ್ರೆ ಇಲ್ಲ ಚೂರೇನೋ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳೋರು. ಕಟ್ಟಾದರೆ ಅವಳು ಫ್ರೆಂಡ್ಗೆ ಅವರು ಚೂರು ಪ್ರಾಬ್ಲಮ್ ಇದೆ ಅಂತ. ಬಟ್ ಹೆಂಗಾಯ್ತು ಅಂತ ಹೇಳಿದ್ರೆ ಟ್ವಿಸ್ಟು, ನಾವಿಬ್ಬರು ಭಯದಲ್ಲಿದ್ವಿ, ಅವ್ರ ಅಪ್ಪ ಏನೋ ಮಂಗಳೂರಿಗೆ ಹೋಗಿ ತೋರ್ಸಕ್ಕೆ ಹೋಗಿದ್ದಾರೆ, ಏನು ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ. ಹಾಗೆ ಆಗಿತ್ತು. ಕೊನೆಗೆ ಒಪ್ಕೊಂಡು ಮದುವೆ ಆದರೆ, ಈಗ ಮದುವೆ ಆಗಿ 2 ವರ್ಷ ಕಂಪ್ಲೀಟ್ ಆಯಿತು. ಮೊನ್ನೆ ಜನವರಿ 1ನೇ ತಾರೀಕು 2 ವರ್ಷ ಆಯಿತು. ಹಾಗೆ ದಾಂಪತ್ಯ ಜೀವನ ನಡೀತಿದ್ದೇವೆ, ದುಡಿತಿದ್ದೇವೆ, ತಿಂತಾ ಇದ್ದೇವೆ, ಆರಾಮಾಗಿದ್ದೇವೆ.